ಭಯೋತ್ಪಾದನಾ ಕೃತ್ಯಗಳಲ್ಲಿ ಇಸ್ರೇಲಿಗಳನ್ನ ಕೊಂದ ಆರೋಪದ ಮೇಲೆ ಫೆಲೆಸ್ತೀನಿಯನ್ನರಿಗೆ ಮರಣದಂಡನೆ ವಿಧಿಸುವ ವಿವಾದಾತ್ಮಕ ಏಕಪಕ್ಷೀಯ ಮಸೂದೆಯನ್ನ ಇಸ್ರೇಲ್ ಸಂಸತ್ತು ಅಂಗೀಕರಿಸಿದೆ. ಆದರೆ ಫೆಲೆಸ್ತೀನಿಯರನ್ನ ಕೊಂದ ಯಹೂದಿ ಇಸ್ರೇಲಿಗಳಿಗೆ ಅದೇ ಶಿಕ್ಷೆ ವಿಧಿಸೋದಿಲ್ಲ. 30 ದಿನಗಳಲ್ಲಿ ಜಾರಿಗೆ ಬರುವ ಈ ಕಾನೂನನ್ನ ಮಾರ್ಚ್ 30ರಂದು ಅಂಗೀಕರಿಸಲಾಗಿದೆ. ಈ ಮಸೂದೆಯನ್ನ ಇಸ್ರೇಲ್ ಸಂಸತ್ತು ಅಂಗೀಕರಿಸಿರುವುದು ಫೆಲೆಸ್ತೀನಿಯನ್ನರಲ್ಲಿ ಭಯ ಹುಟ್ಟುಹಾಕಿದೆ. ಮುಖ್ಯವಾಗಿ ವೆಸ್ಟ್ ಬ್ಯಾಂಕ್ನ ಮಿಲಿಟರಿ ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಒಳಪಡುವ ಫೆಲೆಸ್ತೀನಿಯರನ್ನ ಗುರಿಯಾಗಿಸಲಾಗಿದೆ ಮತ್ತು ಇದು ಅಂತಾರಾಷ್ಟ್ರೀಯ ಸಮುದಾಯದಿಂದ ವ್ಯಾಪಕ ಖಂಡನೆಗೆ ಗುರಿಯಾಗಿದೆ. ಮಾನವ ಹಕ್ಕು ಆಯೋಗಗಳು ಇದು ಇಸ್ರೇಲ್ನ ವರ್ಣಭೇದ ನೀತಿಯನ್ನ ಮತ್ತಷ್ಟು ಬಲಪಡಿಸುತ್ತೆ ಅಂತ ಕಳವಳ ವ್ಯಕ್ತಪಡಿಸಿವೆ. ಮಸೂದೆಯ ಪ್ರಕಾರ ಮರಣದಂಡನೆಗೆ ಗುರಿಯಾದವರನ್ನ ಪ್ರತ್ಯೇಕವಾಗಿ ಇರಿಸಲಾಗುತ್ತೆ. ಅಧಿಕೃತ ಸಿಬ್ಬಂದಿ ಹೊರತುಪಡಿಸಿ ಯಾರಿಗೂ ಭೇಟಿಗೆ ಅವಕಾಶ ಇರೋದಿಲ್ಲ. ಶಿಕ್ಷೆ ವಿಧಿಸಿದ 90 ದಿನಗಳಲ್ಲಿ ಮರಣದಂಡನೆಗೆ ಒಳಪಡಿಸಲಾಗುತ್ತೆ. ಈ ಶಾಸನದ ಅನ್ವಯ ಇಸ್ರೇಲ್ ಆಕ್ರಮಿತ ವೆಸ್ಟ್ ಬ್ಯಾಂಕ್ನಲ್ಲಿ ಮಿಲಿಟರಿ ನ್ಯಾಯಾಲಯ ಭಯೋತ್ಪಾದನಾ ಕೃತ್ಯಗಳು ಅಂತ ಪರಿಗಣಿಸಿದ ಮಾರಕ ದಾಳಿಗಳನ್ನು ನಡೆಸಿದ ಆರೋಪದ ಮೇಲೆ ಫೆಲೆಸ್ತೀನಿಯನ್ನರಿಗೆ ಮರಣದಂಡನೆಯನ್ನ ಪೂರ್ವ ನಿಯೋಜಿತ ಶಿಕ್ಷೆಯಾಗಿಸುತ್ತೆ. ಇದು ನ್ಯಾಯಾಲಯಗಳು ಪ್ರಾಸಿಕ್ಯೂಟರ್ಗಳ ವಿನಂತಿ ಇಲ್ಲದೆ ಮತ್ತು ಸರ್ವಾನುಮತದ ಅಗತ್ಯವಿಲ್ಲದೆ ಮರಣದಂಡನೆ ವಿಧಿಸಲು ಅನುವು ಮಾಡಿಕೊಡುತ್ತೆ. ವೆಸ್ಟ್ ಬ್ಯಾಂಕ್ನಲ್ಲಿರುವ ಮಿಲಿಟರಿ ನ್ಯಾಯಾಲಯಗಳು ಮರಣದಂಡನೆ ವಿಧಿಸೋಕೆ ಅಧಿಕಾರ ಹೊಂದಿರುತ್ತೆ. ಇದರ ಪ್ರಕಾರ ಆರೋಪ ಹೊತ್ತಿರುವ ಫೆಲೆಸ್ತೀನಿಯನ್ನರಿಗೆ ಮೇಲ್ಮನವಿ ಅಥವಾ ಕ್ಷಮಾದಾನಕ್ಕಾಗಿ ಕೇಳಿಕೊಳ್ಳುವ ಹಕ್ಕಿರೋದಿಲ್ಲ. ಆದರೆ ಇಸ್ರೇಲ್ನಲ್ಲಿ ವಿಚಾರಣೆಗೆ ಒಳಗಾದ ಖೈದಿಗಳ ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಗೆ ಇಳಿಸೋಕೆ ಅವಕಾಶ ಇದೆ. ಇಸ್ರೇಲ್ನ ಯಹೂದಿ ನಾಗರಿಕರಿಗೆ ಅನ್ವಯಿಸದ ಈ ಕಾನೂನು ದೇಶದ ಬಲಪಂಥೀಯ ಪಕ್ಷದ ಸಂಭ್ರಮಕ್ಕೆ ಕಾರಣ ಆಗಿದೆ. ಈ ಮಸೂದೆ ಅಂಗೀಕರಿಸಿರುವುದು ಇಸ್ರೇಲ್ನ ತೀವ್ರ ಬಲಪಂಥೀಯರಿಗೆ ಒಂದು ಪ್ರಮುಖ ವಿಷಯ ಎನ್ನಲಾಗಿದೆ. ರಾಷ್ಟ್ರೀಯ ಭದ್ರತಾ ಸಚಿವ ಇಟಾಮಾರ್ ಬೆನ್ ಗ್ವಿರ್ ಅವರು ನೇತಾನ್ಯಾಹು ಅವರೊಂದಿಗಿನ ತಮ್ಮ ಓಜ್ಮಾ ಯಹೂದಿತ್ ಯಹೂದಿ ಶಕ್ತಿ ಪಕ್ಷದ ಸಮ್ಮಿಶ್ರ ಒಪ್ಪಂದದ ಪ್ರಮುಖ ಷರತ್ತುಗಳಲ್ಲಿ ಒಂದಾಗಿ ಇದನ್ನ ಜಾರಿಗೆ ತರಲು ಒತ್ತಾಯಿಸಿದ್ರು. ಫೆಲೆಸ್ತೀನಿಯನ್ ಪ್ರಾಧಿಕಾರ ಈ ಮಸೂದೆಯನ್ನ ಫೆಲೆಸ್ತೀನಿಯನ್ ಜನರ ವಿರುದ್ಧದ ಯುದ್ಧಾಪರಾಧ ಅಂತ ಕರೆದಿದೆ. ಇದು 4ನೇ ಜಿನೀವಾ ಸಮಾವೇಶವನ್ನ ಉಲ್ಲಂಘಿಸಿದೆ. ವಿಶೇಷವಾಗಿ ಅದು ವ್ಯಕ್ತಿಗಳಿಗೆ ಖಾತ್ರಿಪಡಿಸುವ ರಕ್ಷಣೆಗಳು ಮತ್ತು ನ್ಯಾಯಯುತ ವಿಚಾರಣೆಗಳ ಖಾತ್ರಿಯನ್ನ ಉಲ್ಲಂಘಿಸಿದೆ ಅಂತ ಹೇಳಿದೆ. ಮಸೂದೆಯನ್ನ ಅಂಗೀಕರಿಸುವ ಮೊದಲು ಹಕ್ಕುಗಳ ಗುಂಪು ಬಿಟ್ಸೆಲೆಂ ಮಿಲಿಟರಿ ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಒಳಗಾದ ಫೆಲೆಸ್ತೀನಿಯನ್ನರಿಗೆ ಶಿಕ್ಷೆ ಪ್ರಮಾಣ ಸುಮಾರು 96% ಅಂತ ಹೇಳಿದೆ. ಹಲವು ಪ್ರಕರಣಗಳಲ್ಲಿ ವಿಚಾರಣೆ ಸಮಯದಲ್ಲಿ ಒತ್ತಡ ಮತ್ತು ಚಿತ್ರಹಿಂಸೆ ಮೂಲಕ ತಪ್ಪೊಪ್ಪಿಗೆ ಪಡೆದು ಶಿಕ್ಷೆ ವಿಧಿಸಲಾಗಿದೆ ಅಂತ ಅದು ತಿಳಿಸಿದೆ. ಈ ಕಾನೂನನ್ನ ಫೆಲೆಸ್ತೀನಿಯರನ್ನ ಮಾತ್ರ ಗುರಿಯಾಗಿಸುವ ರೀತಿಯಲ್ಲಿ ರೂಪಿಸಲಾಗಿದೆ ಅಂತ ಅದು ಹೇಳಿದೆ. ಇದು ಫೆಲೆಸ್ತೀನಿಯನ್ನರ ಹತ್ಯೆಗೆ ಹಲವಾರು ಕಾರ್ಯವಿಧಾನಗಳ ಮೂಲಕ ಶಿಕ್ಷೆಯ ಮುದ್ರೆಯೊತ್ತತ್ತೆ ಮತ್ತು ಅವರನ್ನ ಕೊಲ್ಲಲು ಸಾಮಾನ್ಯ ಅಸ್ತ್ರವನ್ನಾಗಿಸುತ್ತೆ ಅಂತ ಅದು ಹೇಳಿದೆ. ಫೆಲೆಸ್ತೀನಿಯನ್ ಖೈದಿಗಳ ವಕಾಲತ್ತು ಗುಂಪು ಅಡ್ಮೀರ್ ಪ್ರಕಾರ ಮಾರ್ಚ್ 11ರವರೆಗೆ ಇಸ್ರೇಲ್ ಬಂಧಿಸಿದ 9500 ಫೆಲೆಸ್ತೀನಿಯನ್ನರಲ್ಲಿ 1/3 ಭಾಗಕ್ಕಿಂತ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸದೆ ಆಡಳಿತಾತ್ಮಕ ಬಂಧನದಲ್ಲಿ ಇರಿಸಲಾಗಿದೆ. ಹಾಗಾಗಿ ಮಸೂದೆ ಅಂಗೀಕರಿಸಿದ ಬೆನ್ನಲ್ಲೇ ಇಸ್ರೇಲ್ನಲ್ಲಿ ನಾಗರಿಕ ಹಕ್ಕುಗಳ ಸಂಘಟನೆ ಇದನ್ನ ಪ್ರಶ್ನಿಸಲು ಇಸ್ರೇಲ್ನ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವುದಾಗಿ ವರದಿಯಾಗಿದೆ. ಇದು ವ್ಯವಸ್ಥಿತ ತಾರತಮ್ಯ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿರುವ ಫೆಲೆಸ್ತೀನಿಯನ್ನರ ಮೇಲೆ ಇದನ್ನ ಕಾನೂನಾತ್ಮಕ ಅಧಿಕಾರವಿಲ್ಲದೆ ಜಾರಿಗೊಳಿಸಲಾಗಿದೆ ಅಂತ ಅದು ವಿವರಿಸಿದೆ. ಈ ಮಸೂದೆ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಕ್ರೂರ ಮತ್ತು ತಾರತಮ್ಯದಿಂದ ಕೂಡಿದ ಮರಣದಂಡನೆ ಮಸೂದೆಗೆ ಇಸ್ರೇಲ್ ಸಂಸತ್ತು ಅನುಮೋದನೆ ನೀಡಿರುವುದನ್ನ ವಿಶ್ವಸಂಸ್ಥೆ ಕಟುವಾಗಿ ಟೀಕಿಸಿದೆ. ಆಕ್ರಮಿತ ಫೆಲೆಸ್ತೀನಿಯನ್ ಪ್ರದೇಶದಲ್ಲಿ ಅದನ್ನ ಅನ್ವಯಿಸುವುದು ಯುದ್ಧಾಪರಾಧ ಆಗತ್ತೆ ಅಂತ ಅದು ಎಚ್ಚರಿಸಿದೆ. ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿಯೋ ಗುಟ್ರೆಸ್ ಅವರ ವಕ್ತಾರರು ವಿಶ್ವಸಂಸ್ಥೆ ಎಲ್ಲೆಡೆ ಎಲ್ಲ ರೀತಿಯಿಂದಲೂ ಮರಣದಂಡನೆಯನ್ನ ವಿರೋಧಿಸುತ್ತೆ ಅಂತ ಅದು ಹೇಳಿದ್ದಾರೆ. ಈ ಕಾನೂನಿನ ತಾರತಮ್ಯದ ಸ್ವರೂಪ ಕ್ರೂರವಾಗಿದೆ ಮತ್ತು ತಾರತಮ್ಯದಿಂದ ಕೂಡಿದೆ. ಇಸ್ರೇಲ್ ಸರ್ಕಾರ ಅದನ್ನ ರದ್ದುಗೊಳಿಸಬೇಕು ಮತ್ತು ಅದನ್ನ ಕಾರ್ಯಗತಗೊಳಿಸಬಾರದು ಅಂತ ಸ್ಟೀಫನ್ ಡುಜಾರಿಕ್ ನ್ಯೂಯಾರ್ಕ್ನಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಹಕ್ಕುಗಳ ಮುಖ್ಯಸ್ಥ ವೋಲ್ಕರ್ ಟರ್ಕ್ ಕೂಡ ಮಸೂದೆಯನ್ನ ತಕ್ಷಣ ರದ್ದು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಕ್ರಮವನ್ನ ಯುರೋಪಿಯನ್ ದೇಶಗಳು ಮತ್ತು ಹಕ್ಕುಗಳ ಗುಂಪುಗಳು ತಾರತಮ್ಯ ಅಂತ ತೀವ್ರವಾಗಿ ಟೀಕಿಸಿವೆ. ಯುರೋಪಿಯನ್ ಕಮಿಷನ್ ವಕ್ತಾರರು ಈ ಕ್ರಮ ಬಹಳ ಕಳವಳಕಾರಿ ಅಂತ ಹೇಳಿದ್ದಾರೆ. ಜರ್ಮನಿ ಕೂಡ ಈ ಕ್ರಮದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದೆ. ಈ ಕಾನೂನು ಫೆಲೆಸ್ತೀನಿಯನ್ನರಿಗೆ ಮಾತ್ರ ಅನ್ವಯಿಸುವ ಸಾಧ್ಯತೆ ಇದೆ ಅಂತ ಅದು ಎಚ್ಚರಿಸಿದೆ. ಮರಣದಂಡನೆಯನ್ನ ವಿರೋಧಿಸುವ ಜರ್ಮನಿ ಇಸ್ರೇಲ್ ನಿರ್ಧಾರವನ್ನ ಅನುಮೋದಿಸಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಸ್ಪೇನ್ ಪ್ರಧಾನಿ ಪೆಡ್ರೋ ಸಾಂಚೆಜ್ ಅವರು ಈ ಕಾನೂನನ್ನ ಟೀಕಿಸಿದ್ದಾರೆ. ಫೆಲೆಸ್ತೀನಿಯನ್ನರ ವಿರುದ್ಧ ಮರಣದಂಡನೆಯನ್ನ ಖಂಡಿಸೋದಾಗಿ ಅವರು ಎಕ್ಸ್ನಲ್ಲಿ ಬರೆದಿದ್ದಾರೆ. ಇದು ತಾರತಮ್ಯದ ಕ್ರಮ ಅಂತ ಹೇಳಿರುವ ಅವರು ಅಂಥದ್ದೇ ಅಪರಾಧಗಳಲ್ಲಿ ಭಾಗಿಯಾದ ಇಸ್ರೇಲಿಗಳಿಗೆ ಇದನ್ನ ಅನ್ವಯಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಒಂದೇ ರೀತಿಯ ಅಪರಾಧವಾದರೂ ವಿಭಿನ್ನ ಶಿಕ್ಷೆ ನ್ಯಾಯವಲ್ಲ.
ಜಗತ್ತು ಇದರ ಬಗ್ಗೆ ಮೌನವಾಗಿರಲು ಸಾಧ್ಯವಿಲ್ಲ ಅಂತ ಸ್ಯಾಂಚೆಸ್ ಹೇಳಿದ್ದಾರೆ. ಈ ಕಾನೂನು ಅಂತಾರಾಷ್ಟ್ರೀಯ ಮಾನವೀಯ ಕಾನೂನನ್ನ ಉಲ್ಲಂಘಿಸುತ್ತೆ ಮತ್ತು ಫೆಲಿಸ್ತೀನಿಯನ್ನರ ವಿರುದ್ಧ ತಾರತಮ್ಯ ಬೆಳೆಸುತ್ತೆ ಅಂತ ಅರಬ್ ಲೀಗ್ ಹೇಳಿದೆ. ಈ ಕ್ರಮ ಮತ್ತಷ್ಟು ಉದ್ವಿಗ್ನತೆಗೆ ಕಾರಣವಾಗಬಹುದು ಅಂತ ಅದು ಎಚ್ಚರಿಸಿದೆ. ಪೋರ್ಚುಗಲ್ ಕೂಡ ಈ ನಿರ್ಧಾರವನ್ನ ಟೀಕಿಸಿದೆ. ಇಸ್ರೇಲಿ ಸಂಸತ್ತಿನ ನಿರ್ಧಾರಕ್ಕೆ ಅದು ಖಂಡನೆ ಮತ್ತು ವಿಷಾದ ವ್ಯಕ್ತಪಡಿಸಿದೆ. ಈ ಕ್ರಮ ನಾಗರಿಕತೆಯ ಹಿನ್ನಡೆಯನ್ನ ಸೂಚಿಸುತ್ತೆ, ಇದು ಮಾನವ ಘನತೆಗೆ ತೀವ್ರ ಧಕ್ಕೆ ತರುತ್ತೆ ಅಂತ ಪೋರ್ಚುಗಲ್ನ ವಿದೇಶಾಂಗ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಇದು ತಾರತಮ್ಯದ್ದಾಗಿದೆ ಅಂತ ಐರ್ಲೆಂಡ್ ಕಳವಳ ವ್ಯಕ್ತಪಡಿಸಿದೆ. ಜೀವಿಸುವ ಹಕ್ಕು ಮೂಲಭೂತ ಮಾನವ ಹಕ್ಕು ಮತ್ತು ಎಲ್ಲಾ ಸಂದರ್ಭಗಳಲ್ಲಿ ಮರಣದಂಡನೆಯನ್ನ ಐರ್ಲೆಂಡ್ ಬಲವಾಗಿ ವಿರೋಧಿಸುತ್ತೆ ಅಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಇಟಲಿಯ ವಿದೇಶಾಂಗ ಸಚಿವ ಆಂಟೋನಿಯೋ ತಜಾನಿ ಇಟಲಿ, ಜರ್ಮನಿ, ಫ್ರಾನ್ಸ್ ಮತ್ತು ಯುಕೆ ಇಸ್ರೇಲ್ಗೆ ಅದನ್ನು ಹಿಂತೆಗೆದುಕೊಳ್ಳುವಂತೆ ಕೇಳಿಕೊಂಡಿವೆ ಅಂತ ಹೇಳಿದ್ದಾರೆ. ಪ್ಯಾಲೆಸ್ಟೈನಿಯನ್ ಅಧಿಕಾರಿಗಳು ಅಂತಾರಾಷ್ಟ್ರೀಯ ಕ್ರಮಕ್ಕೆ ಕರೆ ನೀಡಿದ್ದಾರೆ. ಕಾನೂನು ನೆಪದಲ್ಲಿ ಕಾನೂನು ಬಾಹಿರ ಹತ್ಯೆಗಳನ್ನು ಔಪಚಾರಿಕಗೊಳಿಸುವ ಕ್ರಮ ಇದಾಗಿದೆ ಅಂತ ಅವರು ಹೇಳಿದ್ದಾರೆ. ಈ ಕಾನೂನು ಜೀವಿಸುವ ಹಕ್ಕನ್ನ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಕ್ರೂರ ಶಿಕ್ಷೆಯ ವಿರುದ್ಧದ ರಕ್ಷಣೆಯನ್ನ ಉಲ್ಲಂಘಿಸಬಹುದು ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಹೇಳಿದೆ. ವೆಸ್ಟ್ ಬ್ಯಾಂಕ್ನಾದ್ಯಂತ ಪ್ರತಿಭಟನೆಗಳು ನಡೆದಿವೆ. ನಬ್ಲಸ್ನಲ್ಲಿ ಪ್ರತಿಭಟನಾಕಾರರು ಖೈದಿಗಳನ್ನ ಗಲ್ಲಿಗೇರಿಸೋದನ್ನ ನಿಲ್ಲಿಸಿ ಎಂಬ ಫಲಕಗಳನ್ನ ಹಿಡಿದು ಈ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗಾಜಾದಲ್ಲಿ ರೆಡ್ ಕ್ರಾಸ್ ಪ್ರಧಾನ ಕಚೇರಿಯ ಹೊರಗೆ ಪ್ರತಿಭಟನೆಗಳು ನಡೆದವು. ಅಲ್ಲಿ ಪ್ರತಿಭಟನಾಕಾರರು ಖೈದಿಗಳ ಛಾಯಾಚಿತ್ರಗಳನ್ನ ಹಿಡಿದಿದ್ರು. ಯಹೂದಿ ನಾಗರಿಕರನ್ನ ಹೊರತುಪಡಿಸಿ ಇಸ್ರೇಲ್ನ ಫೆಲಿಸ್ತೀನಿಯನ್ ನಾಗರಿಕರು ಸೇರಿದಂತೆ ಫೆಲಿಸ್ತೀನಿಯನ್ನರಿಗೆ ಮಾತ್ರ ಅದರ ಬಳಕೆಯನ್ನು ಸೀಮಿತಗೊಳಿಸಲಾಗಿದೆ ಅಂತ ಕಾನೂನು ತಜ್ಞರು ಹೇಳ್ತಾರೆ. ನರಮೇಧ, ಯುದ್ಧ ಕಾಲದಲ್ಲಿ ಬೇಹುಗಾರಿಕೆ ಮತ್ತು ಕೆಲ ಭಯೋತ್ಪಾದನಾ ಅಪರಾಧಗಳಿಗೆ ಸಂಭಾವ್ಯ ಶಿಕ್ಷೆಯಾಗಿ ಇಸ್ರೇಲ್ ಕಾನೂನಿನಲ್ಲಿ ತಾಂತ್ರಿಕವಾಗಿ ಮರಣದಂಡನೆ ನೀಡುವ ಬಗ್ಗೆ ಉಲ್ಲೇಖವಿದೆ. ಆದರೂ 1962ರಲ್ಲಿ ನಾಜಿ ಯುದ್ಧ ಅಪರಾಧಿ ಅಡಾಲ್ಫ್ ಐಚ್ಮನ್ ಅವರನ್ನ ಗಲ್ಲಿಗೇರಿಸಿದ ನಂತರ ಅದು ಯಾರಿಗೂ ಮರಣದಂಡನೆ ವಿಧಿಸಿಲ್ಲ. ಆದರೆ ಈ ಹೊಸ ಕ್ರಮ 2023ರ ಅಕ್ಟೋಬರ್ 7ರ ದಾಳಿಯ ನಂತರ ಬಲಪಂಥೀಯ ಸರ್ಕಾರ ಕೈಗೊಂಡ ತೀವ್ರಗಾಮಿ ಹೆಜ್ಜೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.